ಪ್ರಭು ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ಕಾರಿಮಠದ ಜಾತ್ರೆ. ಹತ್ತರಿಗೆ ಕಾರಿಮಠದ ಮಹಾಶಿವರಾತ್ರಿ ಅಂಗವಾಗಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ಜರುಗಿತು. ಶ್ರೀಮಠದ ಪರಂಪರೆಯಂತೆ ಮಹಾಶಿವರಾತ್ರಿ ಉಪವಾಸ, ಜಾಗರಣೆ, ರಾತ್ರಿ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿದವು. ಮಹಾಶಿವರಾತ್ರಿ ದಿವಸ ಮಹಾಪ್ರಸಾದ ಆಯೋಜಿಸಿ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಲಾಯಿತು. ಸದರಿ ಯಾತ್ರಾ ಮಹೋತ್ಸವಕ್ಕೆ ಸ್ಥಳೀಯ ಹರಿ ಮಂದಿರದ ಪೂಜ್ಯರಾದ ಆನಂದ್ ಮಹಾರಾಜ್ ಗೋಸಾವಿಯವರು ಶ್ರೀಮಠಕ್ಕೆ ಆಗಮಿಸಿ ಶ್ರೀ ಸಿದ್ದೇಶ್ವರ ಗದ್ದಿಗೆ ಪೂಜೆ ಸಲ್ಲಿಸಿ ಅದಕ್ಕೆ ಅಭಿಷೇಕವನ್ನು ಮುಟ್ಟಿಸಿದರು. ಈ ಸಂದರ್ಭದಲ್ಲಿ ಮಠದ ಆನಂದ ಮಹಾರಾಜ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಮಾತನಾಡುತ್ತಾ ಶ್ರೀಮಠಕ್ಕೆ ಹರಿಮಂದಿರದ ಪೂಜ್ಯರಾದ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಅವರು ಬಂದು ಮುಂದಿನ ಮಹಾಶಿವರಾತ್ರಿ ಜಾತ್ರೆಯವರೆಗೆ ಈ ಪ್ರಕಾರವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು. ಅಲ್ಲದೆ ಸಾಮೂಹಿಕವಾಗಿ ರುದ್ರಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಶ್ರೀಮಠವನ್ನು ಜಾಗೃತಿಗೊಳಿಸುವುದಾಗಿ ಅವರು ಭರವಸೆ ನೀಡಿದರು. ಆತ್ಮೀಯವಾಗಿ ಶ್ರೀಗಳು ಸ್ವೀಕರಿಸಿದರು. ನಂತರ ಪೂಜ್ಯರಿಗೆ ಸನ್ಮಾನ ಜರುಗಿತು. ಮಂಗಳವಾರದಂದು ಯಾತ್ರಾ ಮಹೋತ್ಸವ ಅಂಗವಾಗಿ ಜೋಡಿ ಕುದುರೆ ಗಾಡಿ ಷರತ್ತು ನಡೆದವು ಹಾಗೂ ಕುದುರೆ ಗಾಡಿ ಓಡಿಸುವ ಸ್ಪರ್ಧೆಗಳು ಜರುಗಿದವು. ಯಾತ್ರಾ ಕಮಿಟಿಯ ಸರ್ವ ಸದಸ್ಯರು, ಭಕ್ತರಿಗೆ, ದಾದಬನಟ್ಟಿ, ಇಂದ್ರಾನಗರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭರ್ಜರಿಯ ಜಾತ್ರೆಗೆ ನೆರವು ತಂದುಕೊಟ್ಟಿತು. 2 ದಿನಗಳ ಕಾಲ ಮಹಾಪ್ರಸಾದ ಇತ್ಯಾದಿ ಕಾರ್ಯಕ್ರಮಗಳು, ಪಲ್ಲಕ್ಕಿ ಮಹೋತ್ಸವ, ಮೆರವಣಿಗೆ, ವಾದ್ಯ ಮೇಳಗಳೊಂದಿಗೆ ಅಂಬಲಿ ಬಿಂದಿಗೆಯನ್ನು ಬರಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಶ್ರೀಮಠದ ಸುತ್ತಮುತ್ತಲಿನ ವಿವಿಧ ಅಂಗಡಿಗಳು ಕಂಗೊಳಿಸುತ್ತಿರುವುದನ್ನು ಇಲ್ಲಿ ಕಾಣಬಹುದು. ತೇಜ್ ಪ್ರಭು ನ್ಯೂಸ್, ಹತ್ತರ್ಗಿ. ಅಂದ್ರೆ ಈ NH4 ರಾಷ್ಟ್ರೀಯ ಹೆದ್ದಾರಿವರೆಗೆ ಶ್ರೀ ಸಿದ್ದೇಶ್ವರ ಮಠದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ಜನ ಬಹಳ ಕಿಕ್ಕಿರಿದು ಕೂಡ್ತಕ್ಕಂಥ ಆ ಭವ್ಯ ಜಾತ್ರೆಯನ್ನು ನೋಡಿರ್ತಕ್ಕಂಥವ್ರು, ಅವರು ಆ ಯಾವ ಮೆರುಗನ್ನು, ಆ ಸೊಬಗನ್ನು ನೋಡಿರ್ತಕ್ಕಂಥವ್ರು. ಅವತ್ತಿನ ಕಾಲದೊಳಗೆ ಈ ಯಾವ ಜಾತ್ರೆಯ ಒಂದು ಏನು ಇರ್ತಕ್ಕಂಥ ಮೆರುಗು ಅವರು ನೆನಪು ಮಾಡಿದರು. ಆ ಸಂದರ್ಭವನ್ನು ಇವತ್ತಿನ ದಿವಸ ನಾವು ಅವರಿಂದ ಕೇಳ್ತಕ್ಕಂಥವ್ರಾಗಿ, ಅದಕ್ಕಾಗಿ ಆ ಒಂದು ಜಾತ್ರೆ ಮುಂದಿನ ದಿನಮಾನಗಳಲ್ಲಿ ಅದೇ ಸಂದರ್ಭವನ್ನು ನಾವು ನೋಡಬೇಕಾಗಿದೆ. ಇವತ್ತಿನ ದಿವಸ ನಾವು ವಿಚಾರ ಮಾಡಿ ನೋಡಿದ್ರೆ ಈ ಮೊಬೈಲ್ ಯುಗದೊಳಗೆ ಆವತ್ತಿನ ಕಾಲದ ಜಾತ್ರೆಯನ್ನು ಇವತ್ತಿನ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬಹಳ ಜಾತ್ರೆಯನ್ನು ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಆನಂದ ಮಹಾರಾಜರ ಸಹಕಾರ, ಅವರ ಆಶೀರ್ವಾದ ಇರ್ತಕ್ಕಂಥದ್ದಾಗಿದೆ. ಅವರು ಸದಾಕಾಲ ನಮಗೆ ಹೇಳ್ತಿರ್ತಾರೆ, ಮೊದಲಿನ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣ ಜಾತ್ರೆ ಆಗ್ತೈತ್ರಿ ಗುರುಗಳ ಅಂತಿಕೊಂಡು. ಅದಕ್ಕೆ ಅವರಿಂದ ನಾವು ಕೇಳಿ ನಾವು ಕೂಡ ಇವತ್ತಿನ ದಿವಸ ಮನಸ್ಸಿಗೆ ನೆಮ್ಮದಿ, ಸಂತೋಷವನ್ನು ತಂದು ಕೊಟ್ಟಿರ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಅವರು ಹೇಳ್ತಕ್ಕಂಥ ಮಾತು ಮುಂದಿನ ದಿನಮಾನಗಳಲ್ಲಿ ಸಿದ್ದೇಶ್ವರ ಆಶೀರ್ವಾದದಿಂದ ಜರುಗಲಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಜಾತ್ರೆ ಇದೇ ರೀತಿ ಬೆಳೀತಾ ಹೋಗಲಿ. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಉಪಸ್ಥಿತಿಯಲ್ಲಿ ಮುಂದಿನ ವರ್ಷ ಅವರು ಈಗಾಗಲೇ ಹೇಳಿದ್ದಾರೆ, ಒಂದು ರುದ್ರ ಅಭಿಷೇಕವನ್ನು ಭಾಳ ವಿಧಿವತ್ತಾಗಿ ಸೂಕ್ತ, ನಮಕ, ಚಮಕ, ಯಾವ ಪುರುಷ ಸೂಕ್ತ, ಎಲ್ಲ ಸೂಕ್ತಾದಿಗಳು, ಶಾಂತಿ ಸೂಕ್ತ ಮತ್ತು ಸ್ತ್ರೀ ಸೂಕ್ತ, ಪವಮಾನ ಸೂಕ್ತ, ಅಘಮರ್ಷಣ ಸೂಕ್ತ, ಎಲ್ಲ ಸೂಕ್ತಗಳಿಂದ ಸಿದ್ದೇಶ್ವರ ಸ್ಥಾನದಲ್ಲಿ ನಾವು ಬಹಿರಂಗವಾಗಿ ಸಾರ್ವಜನಿಕವಾಗಿ ಅಭಿಷೇಕವನ್ನು ಹಮ್ಮಿಕೊಳ್ಳೋಣ. ರುದ್ರಾಭಿಷೇಕವನ್ನು ಹಮ್ಮಿಕೊಂಡು ಜನರಿಗೆ ಆ ಪೂಜೆಯ ಫಲವನ್ನು ನಾವು ಇವತ್ತಿನ ದಿವಸ ಒದಗಿಸಿಕೊಡ್ತಕ್ಕಂಥವ್ರಾಗೋಣ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಆ ಪೂಜಾ ಕೈಂಕರ್ಯ ಕಾರ್ಯವನ್ನು ನಾವು ಕೈಗೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಸಂಕಲ್ಪವನ್ನು ಇವತ್ತಿನ ದಿವಸ ಈ ಯಾವ ಜಾತ್ರೆಯಲ್ಲಿ ಅವರು ಹೇಳ್ತಕ್ಕಂಥ ಒಂದು ಆ ಆದೇಶವನ್ನು ನೀವೆಲ್ಲ ಕೂಡಿ ಪಾಲಿಸೋಣ. ಬಹಳ ಚೆನ್ನಾಗಿ ಮುಂದಿನ ವರ್ಷ ಆ ಅಭಿಷೇಕ ಪೂಜೆಯನ್ನು, ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸೋಣ ಅಂತ ತಿಳ್ಕೊಂಡು ಹೇಳಿ ಆ ಮಾತು ಮುಗಿಸ್ತೇವೆ. ಶಿವಮಯ್ಯ.